ಸಮುದಾಯ ಬಾನುಲಿ ಕೇಂದ್ರದ ಶ್ರೋತೃಗಳೇ, ಪ್ರತಿ ವಾರನೂ ಬರೋ ವಾರದ ಬಸಣ್ಣ ಈ ವಾರ ತಂದ ಮಾಹಿತಿನ ಕೇಳೋಣಲ್ಲ. 7 ಸುತ್ತಿನ ಕೋಟೆ ಅದರೊಳು ಬಂದೋ ನಿಂತನ ಬಸವ, ಬಸವಕ ಬಸವನಿರೇ ಬಸವನ ಪಾದಕ ಶರಣ ನೀರೇ. ನಮಸ್ಕಾರ ಈಗೌಡ್ರ, ನಮಸ್ಕಾರ. ಬಾ ಬಸಣ್ಣ, ಕಾಣ್ಲಿಲ್ಲಲ್ಲ, ಎಷ್ಟೊತ್ತು ನಾನು ನಿನ್ ನೋಡ್ಕೋತ ಕೂತು. ದಣಿಯರ, ಇದು ಶ್ರಾವಣ ಮಾಸ ಅಲ್ಲ ಅನ್ರಿ, ಹಂಗ ಮಠತನ ಹೋಗಿದ್ದೀನ್ರಿ, ಹಿರೇಮಠತನ. ಯಾಕೆ ಏನು ಪುರಾಣ ಗಿರಣಿತ್ತನ? ಮತ್ರಿ ವರ್ಷಕ್ಕೆ ಒಮ್ಮೆರ ಒಂದ್ ತಿಂಗಳದಾಗ ಏನ್ ಈ ಪುರಾಣ ಹೇಳ್ತಿರ್ತಾರ ಮಠದಾಗ, ಕೇಳಿಸ್ಕೊಂಬಂದ್ರ ನಮ್ಗೆಲ್ಲ ಚಲೋ ಆಗತ್ತ ಅಂತ ಹೋಗಿರ್ತೀನ್ರಿ. ಬಹಳ ಒಳ್ಳೇದ್ ನೋಡಪ್ಪ, ಪುರಾಣ ಕೇಳಿದ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗತ್ತೆ. ಹಂಗ ಮತ್ತ ಹಗೂರ್ಗೆ ಅಲ್ಲೇ ಧಾರವಾಡದಾಗ ಅಂದಂಗ ಮತ್ತೆ ಕೃಷಿ ವಿಶ್ವವಿದ್ಯಾಲಯದಾಗ ಗೇಟ್ನ ಹತ್ರ ಐತಲ್ಲಪ್ಪ, ದನ ದವಾಖಾನಿಗೆ ಹೋಗಿ ಬಂದಿ ಅಂತ ಅನ್ಸತ್ತೆ. ಕಳ ಹಿಡಿದ್ರು ನೋಡ್ರಿ ಮತ್ತೆ. ಆಮೇಲೆ ಏನಾತ ಹೋದೇನ್ರಿ, ಹೋಗಿ ಮತ್ತೆ ಹೋದ ವಾರ ಭೇಟಿ ಆದಾಗ ಅವ್ರ ಪತ್ರ ತೋರಿಸಿದ್ರಲ್ಲ, ಹಂಗ ಮತ್ತೆ ಅವರ ಪತ್ರ ಬಂದವನ್ರಿ ಡಾಕ್ಟರ್ ಸಾಹೇಬ್ರು ಅಂತ ಕೇಳಿದೇನ್ರಿ. ಅವಾಗ ಅವ್ರು ಅಂದ್ರು, ನೋಡಪ್ಪ ಇಲ್ಲಿ ಮಮ್ಮಿ ಗಟ್ಟಿದು ಇವ್ರ ಮಲ್ಲಪ್ಪನರ್ದು ಒಂದು ಪತ್ರ ಬಂದೈತಿ ನೋಡು, ಇದ್ರ ಇವ್ರು ಏನು ಕೇಳ್ತಾರಪ್ಪ ಅಂತಂದ್ರೆ, ಇವ್ರ ದನಕ್ಕೆ ಅಂದ್ರೆ ಆಕಳಿಗೆ ಎಮ್ಮಿಗೆ ವರ್ಷ ಹಸಿರು ಹಾಕ್ತಾರಂದ್ರಿ. ಅವ್ರ ತೋಟ ಪಾಟ ಅದಾವಂತ್ರಿ, ವರ್ಷ ಹಸಿರು ಹಾಕ್ತಾರಂತ. ಹಾಕಿದ್ರು ಏನೈತಿ, ಹಾಲು ಅಷ್ಟು ಜಿಡ್ಡಿಲ್ಲ. ಆಮೇಲೆ ಅವ್ರೇನೋ ಅವ್ರು ಇದ್ರಾಗ ಸೊಸೈಟಿ ಯಾರು ಡಿಗ್ರಿ ಇಲ್ಲ, ಅದಕ್ಕೆ ರೇಟ್ ಕೊಡೋದಿಲ್ಲ ಅಂತ ಅಂತಾರಂತ್ರಿ. ಇದಕ್ಕೇನು ಉಪಾಯ ರೀ ಅಂತ ಅವ್ರ ಪತ್ರ ಬರೆದಿದ್ರಂತ್ರಿ. ಅದಕ್ಕೆ ಡಾಕ್ಟ್ರ್ ಏನು ಹೇಳಿದರು, ನೋಡಪ್ಪ ಇವ್ರಿಗೆ ಉತ್ತರ ಕೊಟ್ಟಿನಿ ನಾನು. ಏನಪ್ಪ ಅಂದ್ರೆ ಇವ್ರು ಹಸಿರು ಹಾಕಿವ ಅನ್ನೋದು ಅಷ್ಟೇ ಇವ್ರ ಕಣ್ಣಿಗೆ ಕಾಣ್ತೈತಿ, ಆದ್ರೆ ಹಸಿರಿನ್ಯಾಗ ಎಷ್ಟು ಶಕ್ತಿ ಐತಿ, ಎಷ್ಟು ಪೌಷ್ಟಿಕಾಂಶ ಐತಿ, ಇದು ಅವ್ರಿಗೆ ಗೊತ್ತಿರೋದಿಲ್ಲ ಅಂದ್ಕೊಳ್ಳಿ. ನಾಂದೆ, ಅಲ್ರಿ ಡಾಕ್ಟರ್ ಸಾಹೇಬ್ರ, ಇದು ಹಸಿರು ಅಂತ ಕಣ್ಣಿಗೆ ಕಂಡ ಮ್ಯಾಗ ಮತ್ತೆ ಇನ್ನಾದ್ರೆ ಪೌಷ್ಟಿಕ ಇಲ್ಲ ಅಂತೀರಲ್ರಿ ನೀವು, ಇದ್ಯಾ ಮಾತು ನಿಮ್ದು, ಇದು ಇನ್ನೂ ಸ್ವಲ್ಪ ತಿಳಿಸಿ ಹೇಳ್ರಿ ಕೇಳಿದೇನ್ರಿ. ಅದಕ್ಕೆ ಅವ್ರೇನಂದ್ರು, ಇಲ್ಲಪ್ಪ ಈಗ ಹಸಿರು ಮೇವು ಎಲ್ಲಿ ಬೆಳಿತೈತಲ್ಲ, ಆ ಭೂಮಿ ಫಲವತ್ತತೆ ಇದ್ರ ಅಂದ್ರೆ ಆ ಮಣ್ಣಿನೊಳಗೆ ಶಕ್ತಿ ಇದ್ರ ಅಂದ್ರೆ ಇವು ಕೆಲವೇನೋ ಅವು ಖನಿಜ ಲವಣ ಅಂತ್ರಿ ಹೇಳಿದ್ರಿ. ಡಾಕ್ಟರ್ ಹೇಳಿದ್ರಿ, ಸೆಲಿನಿಯಂ ಅಂತ, ಮೆಲಿಬ್ಡಿನಿಯಂ ಅಂತ, ಅವೇನೋ ಸಣ್ಣ ಪ್ರಮಾಣದಾಗ ಕೆಲವೊಂದು ಖನಿಜ ಲವಣ ಮಣ್ಣಾಗಿ ಇರ್ಬೇಕಂತ್ರಿ. ಅವು ಇತ್ತಂದ್ರೆ ಅಲ್ಲಿ ಏನು ಬೆಳಿತಾವ, ಆ ಬೆಳೆಯೊಳಗೆ ಆ ಎಲ್ಲ ಲವಣ ಇರ್ತಾವಂತ್ರಿ. ಅಂಥ ಮೇವು ತಿಂದ್ರೆ ದನಕ್ಕೇನು ಭಾಳ ಉಪಯೋಗ ಆಕೈತಿ ಖರೆ. ಆದ್ರೆ ಇತ್ತೀಚೆಗೆ ಇವರು ನಮ್ಮ ರೈತರು ಒಂದಿಷ್ಟು ಹೆಚ್ಚಿನ ಲಾಭದ ಆಶಯಕ್ಕೆ ಈ ರಾಸಾಯನಿಕ ಗೊಬ್ಬರ ಬಳಸ್ತಾರಂತ್ರಿ. ಸರ್ಕಾರಿ ಗೊಬ್ಬರ ಅದು ಇದು ಏನಂತಾರೆ ನೋಡ್ರಿ, ಅವನ್ನ ಹಾಕೋದ್ರಿಂದ ಭೂಮಿ ಫಲವತ್ತತೆ ಕಡಿಮೆ ಆಗಿ ಅಲ್ಲಿ ಬೆಳೆಯುವಂಥದ್ದು ಏನು ಬೆಳೆ ಇರ್ತೈತಲ್ರಿ, ಹಸಿರು ಬೆಳೆ ನೋಡಕ್ ಹಸಿರು ಕಾಣ್ತೈತಂತ್ರಿ, ಆದ್ರೆ ಅದರ ಪೌಷ್ಟಿಕಾಂಶ ಇರುವುದಿಲ್ಲ ಅಂತ್ರಿ. ಮತ್ತಿನ್ನು ಅಂಥ ಮೇವು ಹಾಕಿದ್ರೆ ಹಾಲು ಹೆಚ್ಚಾಗಂದ್ರೆ ಹ್ಯಾಂಗ? ಅದಕ್ಕೆ ನಾನು ಡಾಕ್ಟ್ರಿಗೆ ಕೇಳಿದೇನ್ರಿ. ಮತ್ತೆ ಇದು ಡಾಕ್ಟರ್ ಸಾಹೇಬ್ರಿ, ಇದಕ್ಕೆ ಬೇರೆ ಉಪಾಯ ಏನಿಲ್ಲ? ಹೌದು, ಮತ್ತೆ ಏನು ಮತ್ತೆ ಉಪಾಯ ಇರಬೇಕಲ್ಲ, ಉಪಾಯ ಹೇಳಿರ್ಬೇಕಲ್ಲ. ಮತ್ತೆ ನಿಮ್ಗೆ ಹೇಳ್ತೀನಿ ರೀ ಗೌಡ್ರೆ, ಅದೇನಿದು ಪುರಾಣದ ಗದ್ದಲ್ದಾಗ ನನ್ನ ತಲೆಯಾಗ ಅಷ್ಟ ಗುಂಗೈತಂತ ನಾ ಮಾಡಿದ್ದೆ. ಹಂಗಾರೆ ಡಾಕ್ಟರ್ ಪುರಾಣಕ್ಕೆ ಹೋಗಿದ್ರ? ಮತ್ತೆ ಅವ್ರು ಕೇಳ್ತಾರಂತ್ರಿ, ಅವ್ರು ಪುರಾಣ ಕೇಳ್ತಾರಂತ್ರಿ. ಮತ್ತ ಅವ್ರು ಒಂದು ಇದಕ್ಕೊಂದು ಕಥಿನ ಹೇಳ್ಬಿಟ್ರಿ ನಮಗೂ. ಒಂದು ಆಕಳದ ಹಾಲಿನೊಳಗೆ ಹೆಂಗ ಒಂದು ಜಿಡ್ನಾಂಶ, ಎಮ್ಮಿ ಇದ್ರೊಳಗೆ ಹಾಲಿನೊಳಗೆ ಪೌಷ್ಟಿಕಾಂಶ ಇವೆಲ್ಲ ಹೆಚ್ಚಾಗಬೇಕು ಅಂದ್ರೆ ಅದು ಕೆಲವೊಂದು ಕಥಿನ ಮಾಡಿ ಹೇಳಿದ್ರಿ ಅವ್ರು. ಒಂದು ಕತಿ ಹೇಳಿದ್ರ? ಹ್ಞೂನ್ರಿ, ನನಗೊಟ್ಟು ಹೇಳ್ಬಿಡಪ್ಪ. ಅಲ್ಲ, ನಾವೇನು ಸ್ವಾಮಿಯರ ಅಲ್ ಬಿಡ್ರಿ ಪುರಾಣದ ಕತಿ ಹೇಳ್ದಂಗ, ಆದ್ರೂ ಹೇಳ್ತೀನಿ ನೋಡ್ರಿ ದಣ್ಯರ್, ತಾವು ಕೇಳ್ತೀರ ಅನ್ನೋದಕ್ಕೆ ಅದ ದಾಟಿಗೆ ಹೇಳ್ಬಿಡ್ತೀನಿ ರೀ. ಕತಿ ಅಂದ್ರೆ ಮತ್ತೆ ನಾವು ಕೇಳ್ಬೇಕು ಅನ್ಸತ್ತಲ್ಲಪ್ಪ. ನೋಡ್ರಿ, ಒಮ್ಮೆ ಕೈಲಾಸದೊಳಗೆ ಶಿವ ಪರಮಾತ್ಮ ಮತ್ತು ನಂದಿನಿ ಅಂದ್ರೆ ಕಾಮದೇವನಿನ ಜೊತೆಗೆ ಸಂಭಾಷಣೆ ನಡೆದಿತ್ತಂತ್ರಿ. ಅವಾಗ ಆ ಸಂಭಾಷಣೆ ಈ ರೀತಿ ಐತಂತ ನೋಡ್ರಿ. ಹೇ ಪರಮಾತ್ಮ, ಮಾನವ ಜನ್ಮ ಬಲು ದೊಡ್ಡದು. ಸಂಪೂರ್ಣ ಆರೋಗ್ಯವಂತರಾಗಿದ್ದರೆ ಮಾತ್ರ ಮಾನವನ ಜೀವನ ಸುಖಮಯವಾಗಿರ್ತದೆ. ಸದೃಢ ಆರೋಗ್ಯಕ್ಕೆ ಹಾಲು ಅವಶ್ಯದೆ. ಸರ್ವರಿಗೂ ಒಳಿತಾಗಲೆಂದು ನಾನು ಭೂಲೋಕದಲ್ಲಿ ನೆಲೆಸಬೇಕೆಂದಿರುವೆ, ಆಶೀರ್ವದಿಸು ಸರ್ವೇಶ ಅಂತ ನಂದಿನಿ ಪರಮಾತ್ಮನ ಕೇಳಿದ್ಲಂತ್ರಿ. ಹೌದಪ್ಪ, ಮತ್ತೆ ಏನು ಮತ್ತೆ ಸದೃಢವಾಗೇ ಇರ್ಬೇಕು ಆರೋಗ್ಯ. ಆರೋಗ್ಯ ಸದೃಢವಾಗಿರ್ಲಿಲ್ಲ ಅಂತಂದ್ರೆ ಬದ್ಲಿಯರಿಗೆ ತ್ರಾಸ ಕೊಡ್ಕೋತ ಯಾಕಿರ್ಬೇಕಪ್ಪ? ಹ್ಞೂನ್ರಿ. ಅವಾಗ ಪರಮಾತ್ಮ, ಆಹಾ ಎಂತಹ ಕರುಣಾಮಯಿ ನೀನು, ಪುಣ್ಯದ ಕಾರ್ಯ, ನಿನ್ನಿಂದ ಮನುಕುಲ ಸಕಲ ರೀತಿಯಲ್ಲಿ ಉದ್ಧಾರವಾಗಲಿ, ಇದಕ್ಕೆ ಅವರ ಸಹಕಾರವೂ ದೊರೆಯಲಿ ಅಂತ ಅಂದಂತ್ರಿ. ಅವರ ಸಹಕಾರ ಅನ್ನೋದು ಈ ನಮ್ಮ ಕಾಮಧೇನುಗ ತಿಳಿಲೇ ಇಲ್ಲಂತ್ರಿ, ಆ ನಂದಿನಿಗೆ ಅದು ತಿಳಿಲೇ ಇಲ್ಲಂತ್ರಿ. ಅವಾಗ ಹೇ ಪರಮಾತ್ಮ, ಸಹಕಾರ ಅಂದ್ರೆ ಏನು
ಮಾನವರಿಂದ ಯಾವ ರೀತಿ ಸಹಕಾರ ಬೇಕು ಅನ್ನೋ ಸ್ವಲ್ಪ ಬಿಡಿಸಿ ಹೇಳು ಅಂತ ಕೇಳಿಲ್ಲಂತ್ರಿ. ಅವಾಗ ಪರಮಾತ್ಮ ಮತ್ತೆ ಹೇಳಿದ್ನಂತ್ರಿ, ಹೈನುಗಾರಿಕೆಯನ್ನ ಕಸಬನ್ನಾಗಿರಿಸಿಕೊಂಡು ನಿನ್ನ ಪಾಲನೆ ಮತ್ತು ಪೋಷಣೆಯನ್ನ ಸೂಕ್ತ ರೀತಿಯಲ್ಲಿ ನಿರ್ವಹಿಸಿದಲ್ಲಿ ಅವರಿಗೆ ಲಾಭವಿದೆ ತಿಳಿ ನಂದಿನಿ. ನೀನು ಭೂಲೋಕಕ್ಕೆ ಹೋಗುವುದು ಆವಾಗ ಸಾರ್ಥಕವೆನಿಸುವುದು ಪಾವನಿ ಅಂತ ಆಶೀರ್ವಾದ ಮಾಡಿದ್ನಂತ್ರಿ. ಮತ್ತೆ ಆಶೀರ್ವಾದ ಮಾಡ್ಕೊಂತನ ಮತ್ತೊಂದು ವಿಷಯ ನಂದಿನಿಗೆ ಬಿಡಿಸಿ ಹೇಳಿದ್ನಂತ್ರಿ. ಏನ ಅಂದೆಲ್ಲಪ್ಪ ಆಗಿಲ್ಲ ಒಂದು ಮಾತು ನನಗೆ ಹಂಗ ಇಲ್ಲೇ ಬಂದು ಕಿವಿಯಾಗಿ ಹೇಳಿದೆ. ನೀನು ಕರೆ ಏನದು, ನೀನು ಕರೆ ಜೀವಿಸಿದಾಗ ಸಮಾಜಕ್ಕೆ ಶಕ್ತಿಪೂರ್ಣ ಅಂತ ಹೇಳಿದಲ್ಲಪ್ಪ, ಏನದು? ದಣ್ಯರ ಇದ್ರಾಗ ಒಂದು ಮಜಕುರ ಐತ್ರಿ. ಈಗ ನೋಡ್ರಿ, ಅದ ಪರಮಾತ್ಮ ನಂದಿನಿಗೆ ಹೇಳಿದ್ದು, ನೀನು ಕರೆ ಜೀವಿಸಿದಾಗ ಸಮಾಜಕ್ಕೆ ಶಕ್ತಿಪೂರ್ಣ ಕೊಡುಗೆ ಆಗ್ತಿದಿ ಅಂತ ಹೇಳಿದ್ದ. ನೀನು ನೀ ಅಂದ್ರೆ ನೀರು, ಖರೆ ಖ ಅಂದ್ರೆ ಖನಿಜ ಲವಣ, ಜೀವಿಸಿದಾಗ ಜೀ ಅಂದ್ರೆ ಜೀವನ ಸತ್ವ, ಸಮಾಜಕ್ಕೆ ಸ ಅಂದ್ರೆ ಸಸಾರಜನಕ, ಶಕ್ತಿಪೂರ್ಣ ಶ ಅಂದ್ರೆ ಶರ್ಕರ, ಕೊಡುಗೆಯಾಗಬಲ್ಲೆ ಕೋ ಅಂದ್ರೆ ಕೊಬ್ಬು. ಅಂದ್ರ ಇವೆಲ್ಲಾ ಅಂಶಗಳಲ್ಲೂ ಇರುವಂತದ್ದಕ್ಕೆ ಪೌಷ್ಟಿಕ ಆಹಾರ ಅಂತಾರ, ಅದಕ್ಕೆ ಸಮತೋಲನ ಆಹಾರ ಅಂತಾರ. ಅದು ನಿನಗ ಮಾನವರು ಸರಿಯಾಗಿ ಕೊಟ್ರು ಅಂದ್ರ ನೀನ್ ಅವರಿಗೆ ಸರಿಯಾಗಿ ಪೌಷ್ಟಿಕ ಆಹಾರ ತಗೊಂಡು ತಿಂದ ಮೇಲೆ ಸರಿಯಾಗಿ ಒಳ್ಳೆ ರೀತಿಯಿಂದ ಉತ್ತಮ ಗುಣಮಟ್ಟದ ಹಾಲು ಕೊಡಕ್ ಸಾಧ್ಯಕತಿ. ಅವಾಗ ನೀನ್ ಭೂಲೋಕಕ್ಕೆ ಹೋಗಿದ್ದು ಸಾರ್ಥಕ ಆಗತ್ತ ಅಂತ ಪರಮಾತ್ಮ ನಂದಿನಿಗೆ ಹೇಳಿದ್ನಂತ್ರಿ. ಅಲ್ಲ, ಎಂತ ಒಂದು ವಿಚಾರ ಇದ್ರಾಗ ಐತಲ್ಲಪ್ಪ ನೀವು ಹೇಳಿದದ್ದು, ಬಹಳ ಚಲೋ ಅದ. ಯಾಕಂದ್ರೆ ಸದೃಢವಾದ ಆಹಾರವ ತಗೊಂಡ ಮೇಲೆ ಸದೃಢವಾದಂತ ಅತಿ ಉತ್ಕೃಷ್ಟವಾದಂತ ಹಾಲು ಸಿಗ್ತೈತಿ ಅಂದ್ರಿ. ಇಷ್ಟೆಲ್ಲ ಕತೆ ಹೇಳೋತಿಗೆ ನಾನು ಮತ್ತ ನಂದಿನಿ ಏನು ಅನ್ಲಿಲ್ಲನ್ರಿ, ಪರಮಾತ್ಮ ಮತ್ತಿದ್ದು ಎಲ್ಲ ಎಲ್ಲಿಂದ ಸಿಗ್ತೈತಿ ಹೆಂಗ ಅಂತ ಹೇಳಿ ಕೇಳಿರ್ಬೇಕಲ್ರಿ ಅಂತ ಡಾಕ್ಟ್ರಿಗೆ ಕೇಳಿದನ್ರಿ. ಅದಕ್ಕೆ ಅವರು ನಂದಿನಿ ಏನು ಹೇಳ್ತಾವ ಅಂತ ಅನ್ನೋದನ್ನ ಮತ್ತೊಮ್ಮೆ ಹೇಳಿದ್ರಿ ಅವ್ರು. ಇಷ್ಟೆಲ್ಲ ಆಹಾರ ಅಂಶ ಹೇ ನಾಥ, ಇಷ್ಟೆಲ್ಲ ಆಹಾರ ಅಂಶ ಪೂರೈಸಲು ಎಷ್ಟು ಕಷ್ಟಪಡಬೇಕು ಈ ಮಾನವರು, ಹೇಳು ಕೈಲಾಸನಾಥ ಅಂತ ಅನ್ಲಂತ್ರಿ. ಅದಕ್ಕೆ ಪರಮಾತ್ಮ ಹೇಳಿದ್ನಂತ್ರಿ, ಅದಕ್ಕೊಂದು ಉಪಾಯವಿದೆ ನಂದಿನಿ. ಮೇವಿನೊಂದಿಗೆ ಸಮತೋಲನ ಆಹಾರ ಅಂದರೆ ಹಿಂಡಿ ಮಿಶ್ರಣ ಹಾಗೂ ಖನಿಜ ಲವಣಗಳನ್ನು ನಿತ್ಯವೂ ಬಳಸಿದರೆ ಎಲ್ಲವೂ ಸರಿ ಹೋಗುತ್ತದೆ ಅಂತ ನಂದಿನಿಗೆ ಒಂದು ಮಾತು ಹೇಳಿದ ಕೂಡಲೇ ಆಕೆ ಮಖದಾಗ ಕಳೆ ಮೂಡಿ ಅವತ್ತು ಈ ಭೂಮಿಗೆ ಬಂದು ಮಾನವರ ಸೇವೆಯೊಳಗೆ ಈ ನಂದಿನಿ ಬಂದಾಳ ಅಂತ ಹೇಳಿ ಒಂದು ಕತೆ ಹೇಳಿದ್ರೇನ್ರಿ. ಹಿಂಗೆ ಒಂದು ಕತೆ ನಾನು ಹೇಳಿದ ಕೂಡ ಬಹಳ ಆನಂದ ಆತ್ರಿ. ಮತ್ತೆ ಅಲ್ಲಿ ಇದರೊಳಗೆ ಪುರಾಣ ಕೇಳಕ್ಕೆ ಹೋದಲ್ಲಿ ಅಲ್ಲಿ ನಮ್ಮ ಅಜ್ಜಾರು ಸ್ವಾಮ್ಯಾರು ಏನು ಒಂದು ಕತೆ ಹೇಳಿ ಒಂದು ನಮ್ಮ ಕಿವಿ ಪಾವನಾಗುವಂಗೆ ಮಾಡಿದ್ರು. ಹಂಗೆ ಇಲ್ಲಿ ದವಾಖಾನಿಗೆ ಬಂದ್ರೆ ಈ ಡಾಕ್ಟರ್ ಸಹಿತ ಒಂದು ನಮಗೊಂದು ಕಥೆನ ಹೇಳಿ ನಮ್ಮ ರೈತರಿಗೆ ಸಹಿತ ಉದ್ಧಾರ ಆಗುವಂಗೆ ಹೇಳಿಬಿಟ್ರಲ್ಲ. ಅದು ಮತ್ತೆ ಬಹಳ ಅನುಕೂಲ ಆಗ್ಲೇಬೇಕಪ್ಪ. ಯಾಕಂದ್ರೆ ಇಂಥ ಒಂದು ವಿಚಾರಗಳು ಪುರಾಣದಲ್ಲಿ ಇದಾವೆ, ಮತ್ತು ಅದನ್ನೇ ಕತಿ ರೂಪದಲ್ಲಿ ಡಾಕ್ಟರ್ ಹೇಳ್ಯಾರಂದ್ರೆ ಬಹಳ ಒಳ್ಳೆ ಭಾಳ. ಯಾಕಂದ್ರೆ ಎಲ್ಲ ಜನಗಳು ಇದನ್ನ ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ಅದಕ್ಕೆ ಬೇಕಾಗುವಂತ ಈಗ ಹೈನುದ ದನ ನಾವು ಸಾಕಣೆ ಮಾಡಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅವಕ್ಕೆ ಯಾವ್ಯಾವ ರೀತಿ ನಾವು ಆಹಾರ ಕೊಡಬೇಕು ಅನ್ನೋದು ಒಂದು ತಿಳುವಳಿಕೆ ನಮಗೆ ಬೇಕಾಗತ್ತೆ ನೋಡಪ್ಪ. ಮತ್ತೊಂದ್ರಿ ದಣ್ಯರ ಹೊಳ್ಳಿ ಬರೋ ಮುಂದೆ ಅವರು ನನ್ನ ಮುಂದೆ ಒಂದು ಮಾತು ಹೇಳಿದಾರೆ. ನೋಡಪ್ಪ, ಈಗ ಹಾಲಿನ ಸಾಮರ್ಥ್ಯ ಹೆಚ್ಚು ಮಾಡಬೇಕು, ಹಾಲಿನ ಗುಣಮಟ್ಟ ಹೆಚ್ಚು ಮಾಡಬೇಕು ಅಂತ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅದಕ್ಕೊಂದು ಮಿತಿ ಅಂದ್ರೆ ಅದೇನೋ ಒಂದು ಲಿಮಿಟ್ ಅಂತ ನೋಡ್ರಿ, ಅದು ಲಿಮಿಟ್ ಐತಂತ್ರಿ. ನಾ ಅಂದೆ ಅದು ಯಾ ಲಿಮಿಟ್ ಇರೋದು, ಅದು ಎಲ್ಲಿಂದ ಬರ್ತದ ಲಿಮಿಟು ಅಂತ ನಾ ಸಾಕಷ್ಟು ಹಾಲು ಬಂದ ಬರ್ತೈತಿ ಅಂತ ಅನ್ಕೊಂಡಿದ್ದೀವಿ ರೀ. ಅದಕ್ಕೆ ಅವ್ರು ಏನಂತಾರ, ಹಂಗಲ್ಲಪ್ಪ, ಅದಕ್ಕಿಂತ ಮೊದಲು ಒಂದು ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ ಆ ಆಕಳ ಅಥವಾ ಎಮ್ಮಿಯೊಳಗೆ ಹೆಚ್ಚಿನ ಹಾಲು ಕೊಡುವಂಥದ್ದು, ಗುಣಮಟ್ಟದ ಹಾಲು ಕೊಡುವಂಥದ್ದು ವಂಶವಾಹಿನಿ ಅಂದ್ರೆ ಅದೇನೋ ವಂಶ ಪಾರಂಪರವಾಗಿ ಅದಕ್ಕೊಂದು ಶಕ್ತಿ ಬಂದಿರುತ್ತಂತ. ಆ ಶಕ್ತಿ ಇರ್ಬೇಕು ನೋಡಪ್ಪ. ಆಮೇಲೆ ಮತ್ತೆ ಈ ಶಕ್ತಿ ಎಲ್ಲಿರ್ತೀರಿ ಡಾಕ್ಟರ್ ಸಾಹೇಬ್ರ, ಅದು ಎಂಥ ಆಕಳದಾಗಿರುತ್ತೆ ಎಂಥ ಎಮ್ಮೆಗಿರ್ತೈತಿ ಅಂತ ನಾ ಕೇಳಿದೆ. ಅದಕ್ಕೆ ಅವ್ರು ಏನಂದ್ರು, ಇಲ್ಲ ಒಂದು ಉತ್ತಮ ತಳಿಯ ಅಂಥೇಳಿ ಏನು ಆಕಳ ಇರ್ತಾವ, ಎಮ್ಮೆ ಇರ್ತಾವ. ಈಗ ನೋಡಪ್ಪ, ಈಗ ಮಿಶ್ರ ತಳಿ ಆಕಳ ಅಂತೀವಿ, ಅಂಥ ಆಕಳದೊಳಗೆ ಹೆಚ್ಚು ಹಾಲು ಕೊಡುವಂಥ ಗುಣನ ಐತಿ. ಅದು ಆಕಳ ಶಕ್ತಿನ ಅಂಥದ್ದು ಇರ್ತೈತಿ. ಈ ಕೆಲವೊಂದು ಜಾತಿ ಎಮ್ಮೆ ಅದಾವ, ಅದರೊಳಗೆ ಏನಿದಪ್ಪ ಅಂದ್ರೆ ಜಿಡ್ಡಿನ ಅಂಶ ಹೆಚ್ಚಿರ್ತೈತಿ. ಇಂಥ ಉತ್ತಮ ತಳಿನ
ಒಂದು ಏನು ಜಾನುವಾರನ್ನ ನಾವು ಆರಿಸ್ಕೊಂಡೆಪ್ಪ ಅಂತಂದ್ರೆ ಹಾಲಿನ ಗುಣಮಟ್ಟ ಹೆಚ್ಚಾಕೈತಿ. ಆಮೇಲೆ ನಾಳೆ ನಾವು ಸೊಸೈಟಿಗೆ ಮಾರಕ್ಕೆ ಹೋದ್ವಪ್ಪ ಅಂತಂದ್ರೆ ಅದಕ್ಕೆ ಒಳ್ಳೆ ಧಾರಣೆನೂ ಸಿಗ್ತೈತಿ ಅಂತ ಅನ್ನೋದನ್ನ ತಿಳಿಸಿ ಹೇಳಿದ್ರು ನೋಡ್ರಿ ಗೌಡ್ರ. ಭಾಳ ಚಲೋ ಹೇಳ್ಯಾರಪ್ಪ. ಯಾಕಂದ್ರೆ ಮತ್ತೆ ಇದು ಒಳ್ಳೆ ಒಂದು ವಿಚಾರ. ನಾನು ಆತ್ರಿ ಗೌಡ್ರ. ಮತ್ತು ಅಲ್ಲಪ್ಪ, ಇವತ್ತು ಹಾಲಿಂದ ವಿಚಾರನೇ ಹೇಳಿದೆ, ನಿನಗೆ ಚಾ ಬರಲ್ದ ಹೋಗುತ್ತಾನೆ. ಗೌಡ್ಸೇನಿ ಚಾ ತೊಂಬ, ಯಾಕೋ ಇವತ್ತು ಲೇಟ್ ಮಾಡಿದಲ್ಲ. ಬಾಯವ್ವ ಬಾ, ನಿನ್ನ ಕೈ ಚಾ ಕುಡಿಲಿಲ್ಲ ಅಂದ್ರೆ ನಾ ಏನು ಹೇಳವ, ಅಮೃತ ಇದ್ದಂಗೆ ನಿನ್ನ ಕೈ ಚಾ. ತಾಯವ ತಾ ತಾ ಬಿಸಿ ಬಿಸಿ ಐತೇನಲ್ಪ. ಭಾರಿ ಮಸ್ತ್ ಆತ್ ನೋಡ್ರಿ, ಅಗದಿ ಚಲೋ ಆತ್ರಿ. ದಣ್ಯರ ಹಂಗಾರಿ ನಪ್ನಿ ಕೊಡ್ರಿ. ಮತ್ತೇನೈತಿ ಧಾರವಾಡಕ್ಕೆ ಹೋದಾಗ ಮತ್ತೊಂದಿಷ್ಟು ವಿಷಯನ ದನದ ಡಾಕ್ಟರ್ ಕಡೆಯಿಂದ ಅಲ್ಲಿ ಕೇಳ್ಕೊಂಡು ಬಂದು ನಿಮಗೆ ನಾ ವರದಿ ವಾಪಸ್ತೀನಿ. ಅವಶ್ಯಪ್ಪ. ಆಯಿತು ಬಸಣ್ಣ, ನಾನು ಸ್ವಲ್ಪ ಸವಕಾಸ ಹೊಲ ಕಡೆ ಕಾಲು ಹಾಕ್ತೀನಿ. ಆಯ್ತು ರೀ ಗೌಡ್ರ. ಹಂಗಾರೆ ಶರಣ್ರಪ್ಪ, ಶರಣ್ರಿ. ವಾರದ ಬಸಣ್ಣ ಚರ್ಚೆ ಕೇಳಿದ್ರಿ. ಇದರಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ ಮತ್ತು ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ.